ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಅಂತ ಬಿಟ್ಟರೆ ಭಾಳ ಖುಷಿಯಾಗಿರ್ತಾರೆ. ಅವನ ಜೀವನದಲ್ಲಿ ಒಂದು ಕಾನ್ಸ್ಟೇಬಲ್ ಆದ ಘಟನೆ ನಡೆಯುತ್ತೆ. ಮೇಲಾಧಿಕಾರಿಗಳು ಅವನಿಗೆ ಭಾಳ ತುಚ್ಛವಾಗಿ ಭಾಳ ಹೀನಾಯವಾಗಿ ನಡೆಸ್ಕೊತಾರೆ. ಒಂದು ದಿನ, ಅವತ್ತಿನ ದಿನ ಅವನು ಭಾಳ ಜೀವನದಲ್ಲಿ ಬೇಜಾರಾಗ್ತಾನೆ. ಅವತ್ತೇ ಡಿಸೈಡ್ ಮಾಡ್ತಾನೆ, ನಾನು ಏನಾದರೂ ಮಾಡಿ ನಾನು IPS ಆಗಬೇಕು ಅಂತೇಳಿ. 2013ರಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ 2018ರಲ್ಲಿ ರಿಸೈನ್ ಮಾಡ್ತಾನೆ, ಕೆಲಸಕ್ಕೆ ರಾಜೀನಾಮೆ ಕೊಡ್ತಾನೆ. ನೋಡಿ, ನಮಗೆ ಒಂದು ಸರ್ಕಾರಿ ನೌಕರಿ ಸಿಕ್ಕರೆ ಸಾಕಪ್ಪ, ಒಳಗಡೆ ಹೋಗಿ ಬಂದು ಸೇರ್ಕೊಂಡ್ರೆ ಸಾಕು, ಇನ್ನು ಹೊರಗಡೆ ಬರ್ತಕ್ಕಂಥದ್ದು ಭ್ರಮೆಯೇ ಇರೋದಿಲ್ಲ. ತನಗೆ ಆಗಿರ್ತಕ್ಕಂಥ ಅವಮಾನವನ್ನು ಹೇಗಾದರೂ ಮಾಡಿ ನಾನು ಇದಕ್ಕಿಂತಲೂ ನನ್ನನ್ನು ಯಾರು ಹೀಯಾಳಿಸಿದಾರಲ್ಲ ಅವರು ಮೆಚ್ಚುವಂಗೆ ನಾನು ಒಬ್ಬ ಆಫೀಸರ್ ಆಗಬೇಕಂತ ಹೇಳಿ ಅವರು ರಿಸೈನ್ ಮಾಡ್ತಾರೆ. 2018ರಲ್ಲಿ ರಿಸೈನ್ ಮಾಡಿ ಸುಮ್ಮನೆ ಕೂಡಲ್ಲ, ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾನೆ. ಮೊದಲ ಪ್ರಯತ್ನದಲ್ಲಿ ಫೇಲ್ ಆಗ್ತಾನೆ, 2ನೇ ಪ್ರಯತ್ನ ಫೇಲ್ ಆಗ್ತಾನೆ, 3ನೇ ಪ್ರಯತ್ನದಲ್ಲೂ ಫೇಲ್ ಆಗ್ತಾನೆ. 4ನೇ ಪ್ರಯತ್ನದಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗು ಒಂದು 700 ಚಿಲ್ಲರೆ ತಗೋತಾನೆ, 750-59 ತಗೋತಾನೆ. ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟಿದೆ, ಸರ್ವಿಸ್ ಅಂತ ಹೇಳ್ಬಿಟ್ಟಿಲ್ಲ, ಅದನ್ನು ಜಾಯ್ನ್ ಆಗ್ತಾನೆ. ಅಷ್ಟಕ್ಕೂ ಅವನಿಗೆ ತನ್ನ ಒಂದು ಚಾಲೆಂಜ್ ಏನಿತ್ತು, ನಾನು IPS ಆಫೀಸರ್ ಆಗಲೇಬೇಕು ಅಂತ ಹೇಳಿ ಮತ್ತೆ ಎಕ್ಸಾಮ್ ಬರೀತಾನೆ. 2024ರ ಸಿವಿಲ್ ಸರ್ವಿಸ್ UPSCಯಲ್ಲಿ ಇಡೀ ದೇಶಕ್ಕೆ 350ನೇ ರ್ಯಾಂಕ್ ತೆಗೆದುಕೊಂಡು ಇವತ್ತಿನ ದಿನ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ನಲ್ಲಿ ಟ್ರೈನಿಂಗ್ ತಗೋತಾ ಇದ್ದಾನೆ. ಆ ಹುಡುಗನ ಹೆಸರು ಉದಯ್ ಕೃಷ್ಣ ರೆಡ್ಡಿ ಅಂತ ಹೇಳ್ಬಿಟ್ಟು. ಯಾಕೆ ಈ ಕತೆ ನಿಮ್ಗೆ ಹೇಳಿದೆ ಅಂತಂದರೆ, ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಆಕಸ್ಮಿಕವಾಗಿ ಆಗ್ತಂತ ಬಿಟ್ಟು ನಾವು ಎಂದೂ ಭಾವಿಸೋದಿಲ್ಲ. ನೀವೆಲ್ಲರೂ ಕೂಡ ಈ ಹೀಯಾಳಿಕೆಯನ್ನು, ಈ ಒಂದು ನಿಮ್ಮ ತುಚ್ಛ ಭಾವದಿಂದ ನೋಡ್ತಕ್ಕಂಥವ್ರನ್ನ, ಇವ್ರ ಕೈಲಿ ಏನಾಗುತ್ತೆ ಆಗಲ್ಲ ಅಂತ ಹೇಳ್ತಿರ್ತಾರಲ್ಲ, ಅಂಥವ್ರನ್ನ ಮೆಟ್ಟಿ ನಿಂತಾಗ ಮಾತ್ರ ಯಶಸ್ಸು ಸಿಗ್ತದೆ. ಸೊ ಈ 2 ವಿಚಾರಗಳಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ನಾನು ಕೇಳ್ಕೊಳ್ಳೋದಂದರೆ, ಸರಿಯಾಗಿ ಓದಿ, ಚೆನ್ನಾಗಿ ಓದಿ, ನಿಮ್ಮ ತಂದೆ ತಾಯಿಗಳು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದಲ್ಲಿ, ಗುರುಗಳು ಕೊಡ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಡೆದುಬಿಟ್ಟು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಮಾತ್ರ ನಿಮಗೊಂದು ಸಕ್ಸಸ್ಸನ್ನು ಸಿಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಇಂಥ ಕಾರ್ಯಕ್ರಮಗಳ ಮುಖೇನ ನಿಮ್ಮಲ್ಲಿರ್ತಕ್ಕಂಥ ಆ ಜಾಗೃತ ಮನೋಭಾವವನ್ನು ಜಾಗೃತಿಗೊಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪೂಜ್ಯರು ಹಮ್ಮಿಕೊಳ್ತಾ ಇದ್ದಾರೆ. ಇದರ ಸದುಪಯೋಗ ಪಡೆದುಕೊಂಡು ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಪಡೆದು ಈ ಸಮಾಜಕ್ಕೆ, ನಮ್ಮ ಒಂದು ಸಂಸ್ಥೆಗೆ, ಪೂಜ್ಯರು ಕಟ್ಟಿರ್ತಕ್ಕಂಥ ಸಂಸ್ಥೆಗೆ ಒಳ್ಳೆಯ ಹೆಸರು ತರಿಸ್ತಾರ. ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮ ಪಕ್ಕದಲ್ಲಿ ಕೂತಿರ್ತಕ್ಕಂಥ ತಂದೆ ತಾಯಿಗಳು ನೋಡಿ, ಇವತ್ತು ಏನಾಗ್ತಾ ಇದೆ ಅಂತಂದರೆ, ಸಮಾಜದಲ್ಲಿ ಶಿಕ್ಷಣ ಅಂತಂದರೆ ನಾವು ಏನು ತಿಳ್ಕೊಂಡ್ಬಿಡ್ಬೇಕಂದ್ರೆ, ಓದೋದು, ಮಾರ್ಕ್ಸ್ ತೆಗೆಯೋದು, ಹೋಗಿ ಜಾಬ್ ಜಾಯ್ನ್ ಆಗೋದು. ಶಿಕ್ಷಣ ಅಂತಂದರೆ ಶಿಕ್ಷಿತರ ಜೊತೆಗೆ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಸಂಸ್ಕಾರವನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಅದನ್ನು ನಾವು ಭಾಳ ಮರಿತಾ ಇದ್ದೇವೆ. ನಾವು ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಇರ್ಬೋದು, ಏನೇ ಇರ್ಬೋದು, ಬಟ್ ಸಂಸ್ಕಾರ ಇರಿದ್ರೆ ನೀವು ಎಷ್ಟೇ ಓದಿದ್ರು ಸಹಿತ ಆ ಒಂದು ವಿದ್ಯೆಗೆ ಬೆಲೆ ಇರೋದಿಲ್ಲ. ಯಾವ ವಿದ್ಯಾರ್ಥಿ ತನ್ನ ವಿದ್ಯಾರ್ಜನೆ ಜೊತೆಗೆ ಸಂಸ್ಕಾರ, ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗ್ತಾನೋ ಅವನು ಪರಿಪೂರ್ಣ ವಿದ್ಯಾರ್ಥಿ ಆಗ್ತಾನೆ, ಪರಿಪೂರ್ಣವಾಗಿ ಅವನು ಒಬ್ಬ ಎಜುಕೇಷನ್ ಹೊಂದಿರತಕ್ಕಂಥ ಆಗ್ತಾನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಇಂಥ ಕಾರ್ಯಕ್ರಮಗಳ ಮುಖೇನ ಈ ನಿಮ್ಮ ಒಂದು ಪ್ರತಿಭೆಯನ್ನು ಗುರುತಿಸಿ ಸನ್ಮಾನ ಮಾಡ್ತಿರ್ತಕ್ಕಂಥ ಹರಿಹರ ಘಟಕದ ಕನಕ ಡಾಕ್ಟರ್ ಸಂಜಯ್ಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳು ಸಲ್ಲಿಸುತ್ತಾ, ಆಗಮಿಸಿರ್ತಕ್ಕಂಥ ತಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಿ ಆ ದೇವರಲ್ಲಿ ಕೇಳಿಕೊಡುತ್ತಾ, ಮತ್ತೊಮ್ಮೆ ಪೂಜ್ಯರ ಅನುಮತಿ ಮೇರೆಗೆ ಈ ಕಾರ್ಯಕ್ರಮಕ್ಕೆ ನನಗೆ ಇಲ್ಲಿ ಆಹ್ವಾನಿಸಿ ಮಾತನ್ನು ಅವಕಾಶ ಕೊಡ್ತಕ್ಕಂಥ ಪೂಜ್ಯರಿಗೆ ಮತ್ತು ಎಲ್ಲರಿಗೆ ವಂದಿಸುತ್ತಾ ಮಾತನ್ನು ಜಯ ಕರ್ನಾಟಕ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಉದ್ಘಾಟನೆ ಮಾಡಿ ಉದ್ಘಾಟನಾ ನುಡಿಗಳನ್ನು ನೀಡತಕ್ಕಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಯುತ ಶೇಖರ್ HT ಸರ್ ಅವರಿಗೆ ಉದ್ಘಾಟನಾ ನುಡಿಗಳನ್ನು ಪ್ರೇರಣಾತ್ಮಕವಾಗಿ ಮಾತಾಡಿದ್ದಾರೆ. ಸೋಲಿ ಗೆಲುವಿನ ಸೋಪಾನ ಘಟನೆಗಳು ಆಕಸ್ಮಿಕವಾಗಿ ಸಂಭವಿಸಿದರೂ ಕೂಡ ನಾವು ಆ ಘಟನೆಗಳನ್ನು ಮೆಟ್ಟಿ ನಿಲ್ಲುವಂತಹ
ಛಲವನ್ನು ಮೈಗೂಡಿಸಿಕೊಳ್ಳಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಮಕ್ಕಳಲ್ಲಿ ಬಿಟ್ಟಿರ್ತಕ್ಕಂಥ ಶೇಖರ್ ಸರ್ ಅವರಿಗೆ ಕನಕನಾಥರು ಸಮುದಾಯ ಪರವಾಗಿ ಮತ್ತು ಮುಸ್ಲಿಮರ ಪರವಾಗಿ ಹೃದಯಪೂರ್ವಕ ಗೌರವ ಸಮರ್ಪಣೆಯನ್ನು ಸಲ್ಲಿಸುತ್ತಿದೆ. ಶ್ರೀಯುತರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು. ಈಗ ಮಾಜಿ